ಯಾರು ಗೀತಾವ್ರ ನನಗೆ? ನಿಮ್ಮೂರ್ ಜನನೇ ಹೋಗಿತ್ತವ್ರಲ್ಲಯ್ಯ. ನಿಮ್ಮ ಯಾರು ಗೀತಾವ್ರ ನನಗೆ? ನನ್ನ ಮಗನೇ ಕರೆಕ್ಟ್ ಮಾತಾಡೋದ ಅಯ್ಯ ನಿಮ್ಮ ಅಜ್ಜಿ ಕರೆಕ್ಟ್ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು? ಮತ್ತೆ ಕುಮಾರಸ್ವಾಮಿ ಬಗ್ಗೆ ಯಾಕೆ ಮಾತಾಡ್ಬೇಕು ನೀವು? ನಿಮ್ಮ ಅಪ್ಪನ ಏನಾರ ತಿಂದಿದ್ದೀನ ನನ್ನ? ನಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ಅಲ್ಲ ಅವರು ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀಯ, ನೀನ್ ಜ್ಞಾಪಕ ಇಟ್ಕೋ. ಅಲ್ಲ ನೀವು ಮಾತಾಡ್ಬೇಕು. ಹುಷಾರ್ ಏನ್ ಮಾತಾಡೋದು ನಿನಗೆ? ಏನ್ ನೀನ್ ಯಾವನ್ನ ನೀನ್ ಫೋನ್ ಮಾಡಿ ಮಾತಾಡಕ್ಕೆ? ನಾವ್ ಯಾರು ಅಲ್ಲ. ನೀನ್ ಕೇಳಿ ನಿಂದ ಏನಾರ ಅಭಿಪ್ರಾಯ ಇದ್ರೆ ನಾವ್ ಅಲ್ಲೇ ಮಾವಿನಕೆರೆ ಯಾವ ಊರರು ಅಲ್ಲ. ನೀನ್ ಯಾವ ಊರರ ನಿನ್ನ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ, ನಾನು ಬೇಡ ಅನ್ಲಿಲ್ಲ. ಆಯ್ತು, ಕುಮಾರಸ್ವಾಮಿ ಬಗ್ಗೆ ಹೆಂಗ್ ಮಾತಾಡ್ತಾರ ಬೈತಾರ? ಒಂದು ಕೇಳಲಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿದೀನಿ. ಬೈತಾರ? ಆಯ್ತು, ಜನಗಳು ಏನಂತ ಕಾಮೆಂಟ್ ನೋಡಿ ಸರ್. ನನ್ ಜನನ ನಾನು ಬಾಳ 40 ವರ್ಷದಿಂದ ನಾನು ಅದನ್ನೇ ನೋಡ್ತಾ ಇರೋದು. ಕಮೆಂಟ್ ನೋಡಪ್ಪ. ಆಯ್ತು, ಅಲ್ಲಿ ಕಮೆಂಟ್ ಹೇಳ್ರಿ. ಕಾಮೆಂಟ್ ನ ಚಿಲ್ರೆ ಅನ್ನೋದು ನನ್ನ ಮಕ್ಳುಗಳು ಕಾಮೆಂಟ್ ಅತ್ಲಾಗೂ ಮಾಡ್ತಾರೆ, ಇತ್ಲಾಗೂ ಮಾಡ್ತಾರೆ. ಅತ್ಲಾಗ ಯಾರು ಮಾಡಲ್ಲ ಸರ್. ಕೇಳಿಲ್ಲ, ಒಂದ್ ನಿಮಿಷ ಕೇಳು. ಕಮೆಂಟ್ ಅಲ್ಲಿ ಹಾಕೋರೆ ಈಗಲೂ ಶಿವರಾಮೇಗೌಡ ಬರ್ಲಿ, ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ, ನೋಡಿದೀರಾ? ಒಂದ್ ನಿಮಿಷ ಕೇಳಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬರ್ಲಿ, ಪ್ರಜ್ವಲ್ ರೇವಣ್ ಬರ್ಲಿ, ನನ್ನ ಅಭಿಪ್ರಾಯನ ನನಗೆ ಈಗ ನಿನಗೆ ಸ್ವಾತಂತ್ರ್ಯ ಇದೆ. ನೀನ್ ಯಾರಿಗೋ ಓಟ್ ಕೊಡ್ತೀಯ, ನಾನು ಬೇಡ ಅಂತ ಹೇಳಿಲ್ಲ. ನಿನ್ನೇನ್ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ ನಾನು. ಇಲ್ಲ ನಿನ್ ಇಷ್ಟ ಅದು. ನಿನಗೆ ಫೋನ್ ಮಾಡಿ ನೀನ್ ಯಾತ್ಕಪ್ಪ ಆ ಕಡೆಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿದೀವಾ? ಇಲ್ಲ. ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು? ಕೇಳ ಹೇಳಿ ಸ್ವಲ್ಪ ಹೇಳಾದ್ಮೇಲೆ ನಾವ್ ಹೇಳಿದ್ದು ಕೇಳೋ ಸೌಜನ್ಯ ಇಟ್ಕೋಬೇಕು. ನೀನು ಸೌಜನ್ಯ ಇಲ್ದಲೆ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳುವಾಡಿಗಳ? ನೀವ್ ಕುಳುವಾಡಿ ಅಂತ ಯಾರು ಹೇಳಿಲ್ವಲ್ಲ. ನಾನ್ ಕರೆಕ್ಟ್ ಆಗಿ ಮಾತಾಡಿದ್ದೀನಿ. ನಾನು ನೀನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ, ಸೆಂಟ್ರಲ್ ಮಿನಿಸ್ಟ್ರು. ನಾಗಮಂಗಲ ತಾಲೂಕ್ ಲೋಟ ತೊಳಿತಾವ್ರು ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ. ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ. ಅವ್ನ ಆಲೆ ಬಿಟ್ಟಾಲೆ ಅಲ್ಲಿಂದ ಬರ್ತಾವನೆ. ಎಲ್ಲಿಂದ? ಬೆಂಗಳೂರು, ಡೆಲ್ಲಿಯಿಂದವ. ಯಾರಂದರು? ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಮಾತಾ ಅಲ್ಲಿ ಹೋದ್ರೆ ಏನ್ ಮಾಡ್ತಾರ ನಿಮ್ಗೆ ಗೊತ್ತಾ? ಏನ ಈ ಮಾತು ಹಿಂಗ್ ಅಂದಿದಿರಲ್ಲ, ಈ ಮಾತು ಅನ್ನ ಮಾತ. ಒಂದ್ ನಿಮಿಷ ಕೇಳ ಇಲ್ಲಿ. ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ. ನಾನೇನ್ ಮುಚ್ಚು ಮರೆಯಲ್ಲಿ ಹೇಳಿಲ್ಲ. ನಾನು ಹೇಳಿರೋದನ್ನ ನಿನ್ ಸೈಜ್ಗಳದಾದ್ರೆ ಸೈಜ್ಗೋ, ಇಲ್ದವ್ರ ನಿನ್ ಇಷ್ಟ. ನೀನ್ ಏನ್ ಬೇಕಾದ್ರೂ ತಿಳ್ಕೊಂಡು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಪ್ಪ. ಹೇಳೋದು ನೀನು ಕದಬಳ್ಳಿ ಅಂತೀಯ. ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು? ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ತಾಲೂಕಲ್ಲಿ ಯಾರ ತಲೂ ₹5 ಲಂಚ ಕೊಟ್ಟಿಲ್ಲ. ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್ ಬೆಂಗಳೂರು ಸುತ್ತಮುತ್ತ ನಾನು 3000 ಎಕರೆ ಇಲ್ಲ. ಅಲ್ಲ ಸರ್, ಗೊತ್ತಾಯ್ತು ಮಾಡಿರೋದು ಕುಮಾರಸ್ವಾಮಿ. 3000 ಎಕರೆ ಕೊಡ್ತೀನಿ ರೆಕಾರ್ಡ್ ಕೊಡಿವ್ರಿ. ಆ ಮಾತು ಅನ್ನ ಮಾತಾವು ಏನನ್ನ ಮಾತಾ? ಆ ಮಾತು ಅಂದಿದ್ದೀರಲ್ಲ ಕುಮಾರಸ್ವಾಮಿ. ನೀನ್ ಏನ್ ಓದಿದ್ದೀಯೋ? ನೀನ್ ಏನ್ ಎಜುಕೇಶನ್ ಏನ್ ನಿಂದು? ಡಿಗ್ರಿ ಮಾಡಿ ನನಗೆ ಇರ್ಬೇಕು. ನಾನು ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು. MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ತಿಂಗಳು ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನಗೆ ಕೇಳೋ ಒಂದ್ ನಿಮಿಷ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಯಾವ ಜಾತಿ? ಯಾವ ಜಾತಿ ಹೇಳಯ್ಯ? ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ? ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಒಬ್ರು ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, PL ಶಂಕರ್ ಉಳಿದ್ರ, YK ರಾಮಯ್ಯ ಉಳಿದ್ರ, ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲ್ಲಿ. ಅಲ್ಲ ಸರ್, ನೀವು JDS ಪಕ್ಷದಲ್ಲಿ ಇರ್ತಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ ಬೆಳವಣಿಗೆ? ಮನ್ನಂಗಟ್ಟಿ ಮಾಡಿ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಕುಮಾರಸ್ವಾಮಿ ಮಾತಾಡಿದ್ದ ನಾನು? ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು? ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು?
ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಆಗ ಹೇಳಿ. ಆಗ ಯಾಕೆ ಹೊರಗೆ ಹಾಕಿದ್ರು ನನ್ನ ಹಾಕಿದ್ರಾ? ಆಗ ಏನೋ ನೀವು ಕೆಲಸ ಮಾಡಿದ್ರೆ ಕಂದ್ರಿ ಕೆಲಸ ಅದಕ್ಕೆ ಮಾಡೋರೆ. ಯಾವ ಕಂತ್ರಿ ಕೆಲಸ ಕೆಲಸ ಮಾಡಿ ಕಂತ್ರಿ ಕೆಲಸ ಮಾಡ್ರೆ ನೀವು, ನಾವಲ್ಲ. ಅಲ್ಲ ಸರ್, ನನ್ನ ಹತ್ರ ಕೇಳೋ ಇಲ್ಲಿ ಒಂದು ಚರ್ಚೆಗೆ ಬರೋದು ಮಾತಾಡೋದು ಮಾರ ಎದುರುಗಡೆ. ಸರಿ ಕೇಳೋ, ನಾನು ನಾಗಮಂಗಲ ತಾಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ವಾರ ಬರ್ತೀನಿ, ಬಾ ಬೇಕಾರೆ. ಹಿಂಗ ಐತಲ್ಲಣ್ಣ ಹಿಂಗಲ್ಲ ಹಿಂಗೆ ಅಂತ ಹೇಳಿ ಹೇಳ್ತೀನಿ. ನೀನೇನಾರು ಒಳಗ್ ಕುಮಾರಸ್ವಾಮಿ ಒಳಗೋ ದೇವೇಗೌಡ ಒಳಗೋ ಇದ್ರೆ ಇರು ಬೇಡ ಅನ್ನಲ್ಲ ನಾನು. ನಾವ್ ಅದಕ್ಕೇನು ಅಡ್ಡಿ ಮಾಡಿಲ್ಲ. ಯಾವ ತರ ಬರ ಇಲ್ಲಿ ಮಾವಿನಕೆರೆ ನೀನ್ ಯಾಕೆ ಹೋಗಿದ್ದಿ ಅಂತ ಕೇಳಿದೀವಾ? ಇಲ್ಲ. ನನಗೆ ರೈಟ್ಸ್ ಇದೆ. ನಾನು ಮುಚ್ಚುಮರೆಯಲ್ಲಿ ಹೇಳಿಲ್ಲ, ಪಬ್ಲಿಕ್ ಆಗಿ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರೇ 3 ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು, ನೀನ್ ನೋಡಿದ್ಯಾ? ಹೇಳಿ ಏನಂತ ಪತ್ರಿಕೆಯವ್ರು ನನ್ನ ಕೇಳಿದ್ರು. ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನಡೀತದಲ್ಲ, ಏನ್ ಸ್ವಾಮಿ ಅಂದ್ರು. ಆಗ ನಾನು ಚರ್ಚೆಗೆ ಬಂದೆ. ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಕೆಲಸ ಮಾಡೋದ್ ಬಿಟ್ಟು ಹೋಗಿ ಬಂದು ಮುಗಿಕ್ಯದ ಅಂತ ಇಲ್ಲಿ ಯಾಕೆ ಬರ್ತಾರೆ ಇವ್ರ ತಕ್ಕೆ? ಅವ್ರು ಒಳ್ಳೆ ಪೋಸ್ಟ್ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊತಾರೆ. ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಬರದ್ರಿ ನೀವು, ಅವ್ರಿಗಿನ್ನ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು. ಲೀಡ್ ಬರ್ತಾರೆ 2028ಕ್ಕೂ ಸುರೇಶ್ ಗೌಡ್ರು ಬಂದೇ ಬರ್ತಾರೆ. ನಿನ್ಗೆ ನೋಡಯ್ಯ, ನಿನ್ಗೆ ಮುಂದ್ ಬರೋರು ಬಿಟ್ಬಿಡ, ನೀನ್ ತಲೆ ಕೆಡ್ಸ್ಕೊಬೇಡಲೆ. ನಿನ್ ಸೀಟ್ ಕೂತು ನಾನ್ ಬೇಡ ಅಂತ ಹೇಳಿದಿನ ಸುರೇಶ್ ಗೌಡ್ ಬರೋದಾ? ಅದೇ ಹೇಳಿ. ಜೆಡಿಎಸ್ ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು ಜೆಡಿಎಸ್ ನಾನು ಆಲೆ ಬಂದಾಲೆ 2 ಸಾರಿ ನಾಮ ಆಯ್ಕೊಂಡಾಯ್ತು ಜೆಡಿಎಸ್ ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ, ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿಲ್ಲ. ಇವತ್ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಕ್ಷಣ ನೀವು ಕೇಳೋ ತಮ್ಮ ಕೇಳೋ.